ನಮಸ್ಕಾರ, ಇದು ಕವಿತಾ ಸ್ಟೋರಿ ಹೈವ್ ಮತ್ತು ನಾವು ಕೇಳ್ತಾ ಇದ್ದೀವಿ ವಿವಿಧ ದೇಶಗಳ ಕಥೆಗಳು. ಇವತ್ತು ನಾವು ಇಟಲಿಗೆ ಹೋಗ್ತಾ ಇದ್ದೀವಿ. ಇಟಲಿ ದೇಶ ತನ್ನ ಕಲೆ, ಸಂಗೀತ, ಸುಂದರ ಪುರಾತನ ರಸ್ತೆಗಳು ಮತ್ತು ವರ್ಣರಂಜಿತ ಮೊಸಾಯಿಕ್ ಕಲೆಗೆ ಪ್ರಸಿದ್ಧ. ಇದನ್ನಿಟ್ಕೊಂಡು ನಮ್ಮ ಕಥೆನ ಶುರು ಮಾಡೋಣ. ಲೀನಾ ಮತ್ತು ಪುಟ್ಟು ತುಂಡುಗಳ ಮಾಯೆ. ದೂರದ ರವೆನ್ನಾ ಎಂಬ ಪ್ರಾಚೀನ ನಗರದಲ್ಲಿ, ಇಟಲಿ ದೇಶದಲ್ಲಿ ಲೀನಾ ಎಂಬ ಪುಟ್ಟ ಹುಡುಗಿ ವಾಸಿಸುತ್ತಿದ್ದಳು. ಲೀನಾಗೆ ಚಿಕ್ಕ ಚಿಕ್ಕ ವಸ್ತುಗಳನ್ನು ಸಂಗ್ರಹಿಸೋದು ತುಂಬ ಇಷ್ಟ. ಸಮುದ್ರ ತೀರದಿಂದ ಕಲ್ಲು ಚಿಪ್ಪುಗಳು, ಕಪ್ಪೆ ಚಿಪ್ಪುಗಳು, ಮಾರುಕಟ್ಟೆಯಿಂದ ಮಿನುಗುವ ಮಣಿಗಳು, ಹಳೆಯ ಕಾರ್ಯಾಗಾರಗಳ ಬಳಿ ಸಿಕ್ಕ ಬಣ್ಣದ ಗಾಜಿನ ಒಡೆದ ತುಂಡುಗಳು, ಇವೆಲ್ಲವನ್ನು ಅವಳು ಪ್ರೀತಿಯಿಂದ ಮನೆಗೆ ತರ್ತಾ ಇದ್ಲು. ಅವಳಮ್ಮ ಆಗಾಗ ನಿಟ್ಟೆಸಿರು ಬಿಡುತ್ತಾ ಕೇಳ್ತಿದ್ರು, ಲೀನಾ, ಈ ಪುಟ್ ತುಂಡುಗಳನ್ನ ಯಾಕೆ ಮನೆಗೆ ತರ್ತೀಯ? ಲೀನಾ ನಗುತ್ತಾ ಉತ್ತರಿಸ್ತಿದ್ಲು, ಅವು ಒಂಟಿಯಾಗಿವೆ ಅನ್ಸುತ್ತೆ ಅಮ್ಮ, ಅವಕ್ಕೆ ಹೊಸ ಜೀವ ಕೊಡಬೇಕು. ಒಂದ್ ಮಧ್ಯಾಹ್ನ ಲೀನಾ ರವೆನ್ನಾದ ಕಿರಿದಾದ ಬೀದಿಗಳಲ್ಲಿ ಅಲೆದಾಡ್ತಾ ಒಂದು ಹಳೆಯ ಚರ್ಚ್ಗೆ ಪ್ರವೇಶಿಸಿದಳು. ಒಳಗೆ ಕಾಲಿಟ್ಟ ತಕ್ಷಣ ಅವಳ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಗೋಡೆಗಳು ಮಿನುಗುತ್ತಿದ್ವು. ಅಲ್ಲಿ ದೇವದೂತರು, ಹಕ್ಕಿಗಳು, ಹೂಗಳು ಮತ್ತು ಬಂಗಾರದ ಆಕಾಶದ ಚಿತ್ರಗಳು ಕಾಣುತ್ತಿದ್ದವು. ಅವುಗಳೆಲ್ಲವೂ ಲೀನಾ ಸಂಗ್ರಹಿಸುತ್ತಿದ್ದಂತೆಯೇ ಪುಟ್ಟ ಪುಟ್ಟ ಬಣ್ಣದ ತುಂಡುಗಳಿಂದ ಮಾಡಲ್ಪಟ್ಟಿದ್ದವು. ಸೂರ್ಯನ ಕಿರಣಗಳು ಅವುಗಳ ಮೇಲೆ ಬಿದ್ದಾಗ ಅವು ನಕ್ಷತ್ರಗಳಂತೆ ಮಿನುಗುತ್ತಿದ್ದವು. ಅಲ್ಲಿದ್ದ ವಯೋವೃದ್ಧ ಮೊಸಾಯಿಕ್ ಕಲಾವಿದ ಬ್ರೂನೋ ಅವಳ ಆಶ್ಚರ್ಯವನ್ನು ಗಮನಿಸಿದ್ರು. ಸುಂದರವಾಗಿದೆ ಅಲ್ವೇ ಎಂದು ಅವರು ಮೃದುವಾಗಿ ಕೇಳಿದ್ರು. ಈ ಮೊಸಾಯಿಕ್ ಚಿತ್ರಗಳನ್ನು 1000 ವರ್ಷಗಳ ಹಿಂದೆ ಕಲಾವಿದರು ರಚಿಸಿದ್ದರು. ಲೀನಾ ಒಂದು ಸಣ್ಣ ನೀಲಿ ಟೈಲ್ ಅನ್ನು ಸ್ಪರ್ಶಿಸಿ ನಿಧಾನವಾಗಿ ಕೇಳಿದ್ಲು, ಇಷ್ಟು ಪುಟ್ಟು ತುಂಡುಗಳಿಂದ ಇಷ್ಟು ದೊಡ್ಡದಾದ ಮತ್ತು ಸುಂದರವಾದ ಚಿತ್ರ ಮಾಡಬಹುದು ಅಂತ ನನಗೆ ಗೊತ್ತೇ ಇರಲಿಲ್ಲ. ಬ್ರೂನೋ ನಗುತ್ತಾ ಹೇಳಿದ್ರು, ಪ್ರತಿ ಪುಟ್ಟ ತುಂಡಿಗೂ ಮಹತ್ವ ಇದೆ, ಜೀವನದ ಪ್ರತಿಯೊಂದು ಸಣ್ಣ ಕ್ಷಣದಂತೆಯೇ. ಆ ಮಾತುಗಳು ಲೀನಾಳ ಹೃದಯಕ್ಕೆ ತಾಕಿದವು. ಅವಳು ಓಡ್ತಾ ಮನೆಗೆ ಬಂದು ತಾನು ಸಂಗ್ರಹಿಸಿದ ಎಲ್ಲ ತುಂಡುಗಳನ್ನು ನೆಲದ ಮೇಲೆ ಹರಡಿದ್ಲು. ಚರ್ಚ್ನಲ್ಲಿ ಕಂಡ ಮೊಸಾಯಿಕ್ಗಳಂತೆ ಅವುಗಳನ್ನು ಜೋಡಿಸಿ ಬಂಗಾರದ ಆಕಾಶದಲ್ಲಿ ರೆಕ್ಕೆಗಳನ್ನು ಹರಡಿಕೊಂಡು ಹಾರುತ್ತಿರುವ ಒಂದು ಪುಟ್ಟ ಹಕ್ಕಿಯ ಚಿತ್ರವನ್ನು ರಚಿಸಿದ್ಲು. ಅದು ಅವಳ ಮೊದಲ ಮೊಸಾಯಿಕ್ ಕಲಾಕೃತಿ. ಅವಳ ತಾಯಿ ಒಳಗೆ ಬಂದು ಅದನ್ನು ನೋಡಿದಾಗ ಅವರ ಕಣ್ಣುಗಳಲ್ಲಿ ಮಮತೆ, ಸಂತೋಷ ಮಿನುಗ್ತು. ಎಷ್ಟು ಸುಂದರವಾದ ಚಿತ್ರ ಲೀನಾ, ನೀನು ಒಡೆದ ತುಂಡುಗಳನ್ನೆಲ್ಲ ಸಂಗ್ರಹಿಸಿಲ್ಲ, ನೀನು ಸಾಧ್ಯತೆಗಳನ್ನು ಸಂಗ್ರಹಿಸಿದ್ದೀಯಾ ಎಂದು ಅವರು ಮೃದುವಾಗಿ ಹೇಳಿದರು. ಕಾಲ ಕಳೆದಂತೆ ಲೀನಾ ರವೆನ್ನಾದ ಅತ್ಯಂತ ಕಿರಿಯ ಮೊಸಾಯಿಕ್ ಕಲಾವಿದರಲ್ಲೊಬ್ಬಳಾದಳು. ಅವಳ ಮಿನುಗುವ ಕಲಾಕೃತಿಗಳು ಗೋಡೆಗಳು ಮತ್ತು ಅಂಗಳಗಳನ್ನು ಅಲಂಕರಿಸತೊಡಗಿದವು. ಯಾರಾದರೂ ಅವಳನ್ನು, ಇಷ್ಟು ಅದ್ಭುತವಾದ ಕಲಾಕೃತಿಯನ್ನ ಹೇಗೆ ಮಾಡ್ತೀಯಾ ಅಂತ ಕೇಳಿದಾಗ ಲೀನಾ ನಗ್ತಾ ಹೇಳ್ತಿದ್ಲು, ಎಲ್ಲ ಸೌಂದರ್ಯವು ಪುಟ್ಟ ಪುಟ್ಟ ತುಂಡುಗಳಲ್ಲೇ ಆರಂಭವಾಗುತ್ತೆ, ಅವು ಒಟ್ಟಾಗಿ ಸೇರಬಹುದು, ಒಂದು ದೊಡ್ಡದಾದ ಸುಂದರ ಚಿತ್ರ ರಚಿಸಬಹುದು ಎಂಬ ನಂಬಿಕೆ ಇರಬೇಕು. ಇದೇ ಲೀನಾಳ ಕತೆ. ಹೇಗಿತ್ತು ಕತೆ? ನಿಮ್ಗಿಷ್ಟ ಆಯ್ತಾ? ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರೊಡನೆ, ಸಂಬಂಧಿಕರೊಡನೆ ಶೇರ್ ಮಾಡಿ, ಹಂಚ್ಕೊಳ್ಳಿ. ಮುಂದಿನ ವಾರ ಮತ್ತೆ ಸಿಗೋಣ ಮತ್ತೊಂದು ದೇಶದ ಮತ್ತೊಂದು ಕಥೆಯೊಂದಿಗೆ. ಅದುವರೆಗೂ ಆರೋಗ್ಯವಾಗಿರಿ, ಸಂತೋಷವಾಗಿರಿ, ಆಟ ಆಡ್ತಾ ಇರಿ. ನಮಸ್ಕಾರ.